ಪ್ರಶ್ನೋತ್ತರ ಆರನೇ ದಿವಸ. ಪ್ರಶ್ನೋತ್ತರ ಆರನೇ ದಿವಸ. ಪ್ರಶ್ನೋತ್ತರ ಆರನೇ ದಿವಸ ಅಂದರೆ ಆರನೇ ಭಗವಾನ್ ಕೇಳ್ತಾ ಇದ್ದೀರಿ ನೀವೀಗ. ದೇವಾದೇವ ಪಾರ್ಶ್ವನಾಥ ಭಗವಾನ್ರಿಗೆ ಜಯವಾಗಲಿ, ಮಹಾವೀರ ಭಗವಾನ್ರಿಗೆ, ಪರಂಪೂಜ ಆಚಾರ್ಯ ಚಾರಿತ್ರ್ಯ ಕೃಷ್ಣ ಹಾನಸಾಗರ ಮಹಾರಾಜರಿಗೆ, ಆಚಾರ್ಯತ್ನ ಬಾಹುಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ರತ್ನಾಕರ್ ಅರ್ಹದ್ಬಲಿ ಮಹಾರಾಜರಿಗೆ. ಇನ್ನು ನೋಡಿ, ಸಮಯ ಭಾಳ ಹೋಗ್ತಾ ಇದೆ ನಿಮ್ಮದು ಪ್ರಶ್ನೋತ್ತರದಲ್ಲಿ. ಆದ್ದರಿಂದ ಇನ್ನು ಸ್ವಲ್ಪ ಬೇಗ ಪ್ರಶ್ನೆಗಳನ್ನು ಕೇಳಬೇಕಪ್ಪ, ಯಾಕೆಂದರೆ ಸಮಯ ಭಾಳ ಹೋಗ್ತಾ ಇದೆ. ಖಾಲಿ ನೋಡಿ ನಿಮ್ಮದು ಸ್ತ್ರೀಯರಿಂದ ಅಭಿಷೇಕದ್ದು ಖಾಲಿ ಅದೇ ನೀವು ಪ್ರಶ್ನೆ ಕೇಳ್ತಾ ಈಗ ಅವತ್ತು ಆರನೇ ದಿವಸಕ್ಕೆ ಬಂದಿದೆ ಇವತ್ತು. ಇನ್ನು ನೀವು ಯಾವ ಪ್ರಶ್ನೆಗಳನ್ನೆಲ್ಲ ಮುಗಿಸೋರು ಹಂಗಾಗ್ತವೆ. ಅದರಿಂದ ಸ್ವಲ್ಪ ಸ್ಪೀಡಾಗಿ ಕೇಳ್ರಿ. ಇನ್ಮೇಲೆ ನೋಡೋಣ. ಮಹಾರಾಜರೇ, ಈಗ ರೀ ಅಭಿಷೇಕ ಮಾಡ್ತೀನಾಗ ರೀ ಹೆಂಗಸರು ಮುಚ್ಚಟ್ ಆದ್ರೆ ಏನು ಮಾಡೋದ್ರಿ? ಹಾಂ ಇದು ಆಯ್ತಪ್ಪ, ಕೂತ್ಕೊಳ್ರಿ, ಇದು ಸಮಾಧಾನವಾಗಿ ಕೇಳ್ರಿ, ಇದ್ರ ಉತ್ತರ ಕೊಡೋಣ. ನೋಡಿ, ಇವ್ರಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಅಭಿಷೇಕ ಮಾಡೋತ್ತಿಗೆ ಹೆಂಗಸರು ಅಕಸ್ಮಾತ್ ಯಾರು MC ಆದರೆ, ಅಂದರೆ ಮಂತ್ರಿ ಚೈನಿ ಅಂತ ಅಂತಿರಲ್ಲ ನೀವು, ಅಂದರೆ MC ಆದರೆ, ಅಂದರೆ ಹೊರಗಡೆ ಆದರೆ, ಅಂದರೆ ಮುಡ್ಚಿಟ್ಟಾದರೆ ಏನು ಮಾಡೋದು? ದೊಡ್ಡ ಸಂಕಟಕ್ಕೆ ಬಂತಲ್ಲಪ್ಪ ಈಗ ಈ ಪ್ರಶ್ನೆ, ಭಾರಿ ದೊಡ್ಡ ಸಂಕಟಕ್ಕೆ ಬಂತಲ್ಲ. ಅಂದರೆ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿ ನಿಮ್ಗೆ ಅನಿಸುತ್ತೆ ಮಹಾರಾಜರ ಕಡೆ ಇದೇನು ಉತ್ತರ ಇಲ್ಲ ಅಂತ ಅನಿಸುತ್ತೆ. ಹಾಗಲ್ಲಪ್ಪ, ಎಲ್ಲ ವಿಷಯಗಳಿಗೂ ಸಮರ್ಪಕವಾದ ಉತ್ತರ ಇದೆ. ಹಾಗಲ್ಲ, ಸಮಾಧಾನವಾಗಿ ಕೇಳ್ರಿ. ಸಾವುಕಾರ್ರೆ, ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಈಗ ನನಗೆ ಉತ್ತರ ಕೊಟ್ರಿ. ನಿಮ್ಮಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಟ್ರ್ಯಾಕ್ಟ್ರು, ಇನ್ನು 2-3 ಬೈಕುಗಳು, ಒಂದು ಸ್ಕೂಟಿ, 2 ಸೈಕಲು ಎಲ್ಲ ನಿಮ್ಮಲ್ಲಿ ಇದೆಯಾ ಇಲ್ಲ? ಏತ್ಲರಿ. ಇದೆ. ಈಗ ಮುಂದಿನ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ರಲ್ಲ? ಎಲ್ಲರೂ ಕೇಳ್ತಾ ಇದ್ರಿ ನೋಡ್ರಿ. ಇನ್ನು ಮುಂದಿನ ಪ್ರಶ್ನೆ. ಈಗ ಹೇಳ್ರಿ, ಭಾರತ ದೇಶದಲ್ಲಿ ಆಕ್ಸಿಡೆಂಟ್ ಆಗುತ್ತಾ ಇಲ್ಲ? ಆತಿತ್ಲರಿ. ಆಗ್ತಾವ. ಇದೆಲ್ಲರಿಗೂ ಗ್ಯಾರಂಟಿ ಅಲ್ಲ? ಎಲ್ಲ ಬೀದಿಯಲ್ಲಿ ಎಲ್ಲ ಕಡೆ ಆಕ್ಸಿಡೆಂಟ್ ಆಗ್ತಾವಲ್ಲ? ಒಂದು ಕೆಲಸ ಮಾಡ್ರಿ ಸಾವುಕಾರ್ರೆ, ಇವತ್ತೇನೆ ಮತ್ತೆ ನಿಮ್ಮ ಗಾಡಿಗಳು ಅಂದರೆ ಸ್ಕೂಟರ್ಗಳು, ಬೈಕ್ಗಳು, ನಿಮ್ಮ ಸೈಕಲ್, ಟ್ರ್ಯಾಕ್ಟ್ರು, ನಿಮ್ದು ಏನಿದೆ ಅದನ್ನು ಇವತ್ತೇ ಬಂದ್ ಮಾಡಿಬಿಡ್ರಿ ನೀವು. ಯಾಕೆಂದರೆ ಮತ್ತೆಲ್ಲರೂ ನೀವು ಅದ್ರ ಮೇಲೆ ಹೋಗಿ ಎಲ್ಲರೂ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರೆ, ಈಗ ಅಭಿಷೇಕ ಮಾಡೋತ್ತಿಗೆ ಸ್ತ್ರೀ ಏನಾರ ಮುಡ್ಚಿಟ್ಟಾದ್ರೆ, ನಾನು ಕೇಳ್ತೀನಿ ಈಗ ಅದೇ ರೀತಿ ನಿಮ್ಗೆ ನಾನು ಕೇಳ್ತೀನಿ, ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಗಾಡಿ ಒಳಗಡೆ ಹೋಗಿ ಮತ್ತೇನಾರು ಆಕ್ಸಿಡೆಂಟ್ ಆಗಿ ನೀವು ಸತ್ತು ಹೋದ್ರೆ ಉತ್ತರ ಕೊಡ್ರಿ. ಇದಕ್ಕೆ ಉತ್ತರ ಐತಿ ನಿಮ್ಮ ಕಡೆಗೆ? ಇಲ್ರಿ. ಇನ್ ಕೇಳ್ರಿ ಈ ಕಡೆ. ಈಗ ಇವರು ಯಾರ ಬಾರಿ ಕಾಕ, ಬಾರಿ ಕಾಕು ಅಂತ ಒಬ್ರು ಬಂದಿದ್ದಾರೆ. ಅವರು ಅವ್ರನ್ನ ಕೇಳೋಣ ತಡ್ರಿ, ಇರ್ಲಿ. ಅವರು ಬಂದಿದ್ದಾರೆ. ಇರ್ಲಪ್ಪ, ಒಳ್ಳೇದು. ಅವರು ಬಂದಿದ್ದಾರೆ, ನೀವು ಹೇಳೋರು ಬಂದಿದ್ದಾರೆ. ಇವ್ರಿಗೆ ಕೇಳೋಣ ಈಗ. ಅಪ್ಪೇ, ನಿಮ್ಮನೇಲಿ ಕರೆಂಟ್ ಇದೆಯಾ? ಐತ್ರಿ. ಯಾರಿಗಾರು ಕರೆಂಟ್ ಹೊಡೆದು ಸತ್ತಿದ್ ನೋಡಿದೀರಾ? ನೋಡಿದೇರಿ. ನೋಡಿದೀವಲ್ಲ. ಹಂಗಾರ ಒಂದು ಕೆಲಸ ಮಾಡಿ, ಇವತ್ತೇ ಹೋಗಿ ನಿಮ್ಮ ಮನೇಲಿ ಕರೆಂಟ್ ವೈರಿಂಗ್ ಕಿತ್ ಹಾಕ್ಬಿಡ್ರಿ. ಯಾಕೆಂದ್ರೆ ಮತ್ ನಿಮ್ಮಲ್ಲಿ ಯಾರು ಕರೆಂಟ್ ಹೊಡೆದು ಸತ್ತು ಹೋದ್ರೆ ಆಗುತ್ತೆ ನಿಮ್ ಕಡೆ? ಇಲ್ರಿ. ಇಲ್ಲ? ಹೇಳ್ರಿ, ಸ್ವಲ್ಪ ವಾಯ್ಸ್ ತೆಗೀರಿ. ಇಲ್ರಿ. ಆಗಲ್ಲ. ಅದಾದ್ಮೇಲೆ ಇನ್ನು ನೋಡ್ರಪ್ಪ, ಇದೇ ರೀತಿ ಇದೆಲ್ಲ ಪ್ರಶ್ನೆಗಳು ಹೆಂಗಿರ್ತಾವೆ ಅಂದ್ರೆ ನಿಮ್ಮಲ್ಲ ಬಹಳ ವಿಚಿತ್ರ ಇರ್ತಾವಪ್ಪ. ಹೆಂಗಾರು ಮಾಡಿ ಅಭಿಷೇಕ ನಿಲ್ಲಿಸಬೇಕು ಸ್ತ್ರೀಯರಿಂದ ಮಾಡೋದು ಅಂತೇಳಿ, ಇದು ಅಸಾಧ್ಯ ಇದೆಯಪ್ಪ, ಇದು ಸಾಧ್ಯ ಅಲ್ಲ. ನಾನು ನಿಮ್ಗೆ ಇದನ್ನೇ ಕೇಳ್ತೀನಿ, ಇನ್ನು ಕೇಳ್ತೀನಿ ಇದ್ರ ಮುಂದ್ಗಡೆ. ಸಾವುಕಾರ್ರೆ, ಇನ್ನು ಬ್ಯಾರಿಗೆ ಕೇಳ್ತೀನಿ ನಾನು. ಈಗ ಈ ಪ್ರಶ್ನೆ ಕೇಳಿದ್ರಲ್ಲ ಇವರು ಚೌಗಳಿ ಸಾವುಕಾರರು, ಈಗ ಉತ್ತರ ಕೊಡ್ರಪ್ಪ. ಇನ್ನು ಮುನಿಗೇನಾರ ಆಹಾರ ಕೊಡೋತ್ತಿಗೆ ಹೆಂಗಸ್ರು ಏನಾರು ಹೊರಗಡೆ ಆದ್ರೆ ಏನ್ ಮಾಡೋದ ಅವಾಗ? ಹೇಳ್ರಿ, ನೀವೇ ಹೇಳ್ರಿ. ಹಂಗೆ ಆಗಲ್ಲಪ್ಪ. ಇನ್ನು ಇರ್ಲಿ, ಅದಕ್ಕೋಸ್ಕರ ಜ್ಞಾನಮತಿ ಮಾತಾಜಿ ಏನಿದಾರಲ್ಲ, ಅವರು ಒಬ್ರು ಸ್ತ್ರೀನೇ ಇದ್ದಾರೆ, ಭಾಳ ಜ್ಞಾನಿ ಇದ್ದಾರೆ, ಪಂಚಮ ಕಾಲದ ಸಾಕ್ಷಾತ್ ಸರಸ್ವತಿ ಇದ್ದಂಗಿದ್ದಾರೆ. ಅವರು ಜ್ಞಾನಮತಿ ಮಾತಾಜಿ ಹೇಳಿದ್ದಾರೆ, ಸ್ತ್ರೀಯರಿಗೆ ಅವ್ರು ಏನು ಹೊರಗಡೆ ಆಗೋದಕ್ಕಿಂತ 5-10 ನಿಮಿಷ ಮೊದಲೇನೆ ಸೂಚನೆ ಸಿಗುತ್ತೆ ಅವರ ಶರೀರದ ಲಕ್ಷಣದಿಂದ. ಅವರು ಆ ಕ್ರಿಯೆಯಿಂದ ಹೊರಗಡೆ ಬರ್ತಾರೆ. ಅಂದರೆ ಆಹಾರ ಕೊಡೋರು ಇದ್ರು ಮುನಿದು ಅವರು ಆ ಕ್ರಿಯೆಯಿಂದ ಹೊರಗಡೆ ಬರ್ತಾರೆ. ಅಭಿಷೇಕ ಮಾಡೋರು ಇದ್ರು ಕೂಡ ಅವರು ಅದರಿಂದ ಹೊರಗಡೆ ಬರ್ತಾರೆ. ಆಯ್ತು. ಇದಕ್ಕೋಸ್ಕರ ಯಾರು ಭಾರಿ ಟೆನ್ಷನ್ ಮಾಡಿಕೊಂಡು ಸ್ತ್ರೀಯರಿಂದ ಆಗುವಂಥ ಭಗವಾನರ ಅಭಿಷೇಕವನ್ನು ನಿಲ್ಲಿಸೋದಿಕ್ಕೆ ಬರಲ್ಲ. ಈ ತರ್ಕವನ್ನ ಕೊಟ್ಟು ಹಿಂಗೆಲ್ಲ ಹೇಳಿ ಮನುಷ್ಯರಿಗೆಲ್ಲ ಸುಳ್ಳು ಹೇಳಿ ಸ್ತ್ರೀಯರು ಮಾಡುವಂಥ ಅಭಿಷೇಕವನ್ನ ಅವ್ರ ಕೈಯಿಂದ ನಿಲ್ಲಿಸೋದಿಕ್ಕೆ ಶಾಸ್ತ್ರದಲ್ಲಿ ಬರಲ್ಲ. ಏನ್ ಮಾಡಲ್ಲ? ಏನಾಗಲ್ಲ? ಇನ್ನು ಹಿಂಗ್ ಮಾಡಿ ನಿಲ್ಸಕ್ ಬರ್ತೇನಾ? ಇಲ್ರಿ. ಗ್ಯಾರಂಟಿ ಆಯ್ತಿದ್ ನಿಮ್ಗೆ? ಈ ರೀತಿ ತರ್ಕಗಳನ್ನೆಲ್ಲ ಕೊಟ್ಟು ನೀವು ಸ್ತ್ರೀಯರಿಂದ ಅಭಿಷೇಕ ನಿಲ್ಸೋದಿಕ್ಕೆ ಗ್ಯಾರಂಟಿ ಆಯ್ತಲ್ಲ ಇದೀಗ? ಇನ್ನು ಮುಂದೆ ಕೇಳ್ತೀನಿ ಹಂಗಾರ ಪ್ರಶ್ನೆ.
ಮಹಾರಾಜರೇ ಈಗ್ರಿ ನಮ್ಗೆ ಭಾಳ ಗೊಂದಲ ಆಗೈತ್ರಿ. ನಮ್ಮ ಗುರುಗಳು ಹೇಳಿದ್ರಿ, ನಮ್ಮ ಗುರುಗಳು ಹೇಳಿದ್ರೆ ಸತ್ಯ ಐತೆ, ನೀವು ಹೇಳೋದು ಸತ್ಯ ಐತ್ರಿ. ನಮ್ಗೆ ತಲೆ ನಿತ್ ಹಿಡ್ದೈತ್ರಿ. ಅದಕ್ಕೆ ನೀವು ಹೋಗಿ ಪರ್ಸ್ನಲ್ ಮಾತಾಡಿ ಬರ್ರಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಅದಕ್ಕೇನು ಗೊತ್ತಾ, ನಾನು ಏನೇ ಇದ್ರೂ ಚೋಕ್ಲೆ ಸಾವ್ಕಾರ ನನ್ನ ವಿರುದ್ಧಿದ್ದಾರೆ ಅಂದರೂ ನಾನು ಅವ್ರನ್ನ ಆಸೆ ಮಾಡ್ತೀನಿ. ಯಾಕೆ, ಅವರು ಏನೇ ಪ್ರಶ್ನೆ ಕೇಳೋದಿದ್ರು ಸ್ವಾಭಾವಿಕ ಸರಳ ಕೇಳ್ತಾರೆ. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರು ನೋಡ್ರಿ. ಬೇಕಾದ್ರೆ ಅವ್ರು ನನಗೆ ವಿರುದ್ಧನೇ ಮಾಡಲಿ ಬೇಕಾರೆ, ಅಂದರೂ ನಾನು ಅವ್ರನ್ನ ಭಾಳ ಆಸೆ ಮಾಡ್ತೀನಿ. ಯಾಕೆ, ಅವ್ರು ಕೇಳೋಂಥ ಪ್ರಶ್ನೆಗಳು ಏಕದಮ್ ಭಾಳ ಚಂದ ಇರ್ತಾವೆ. ಎಂಥ ಚಂದ ಒಳ್ಳೆ ಪ್ರಶ್ನೆ ಕೇಳಿದ್ರು ನೋಡ್ರಿ. ಈಗ ಹೆಂಗೆ ಕೇಳಿದ್ರು ಅವ್ರೀಗ, ಮಹಾರಾಜ್ರೆ ನೀವು ಅಂತ ಹೇಳ್ತೀರಾ, ಅವ್ರು ನೋಡ್ರಿ ನಮ್ಮ ಗುರುಗಳು ಅವ್ರು ಬೇರೆ ಹೇಳ್ತಾರೆ, ಮಾಡಬೇಡ್ರಿ ಅಂತಾರೆ. ಅವರು ಹೆಂಗಸ್ರಿಗೆ ಮುಟ್ಟಾಕ್ ಬಿಡಲ್ಲ, ಅವ್ರು ಗರ್ಭಗಳಿಗೆ ಹೋಗ್ಬಿಡಲ್ಲ, ಹಂಗೆ ಹೇಳ್ತಾರೆ ಎಲ್ಲನ. ಆವಾಗ ನಮಗೆ ಗೊಂದಲ ಆಗುತ್ತೆ, ಮಹಾರಾಜ್ರೆ ನೀವು ಹಿಂಗೆ ಮಾಡಿದ್ರೆ ನೀವಾಗಿ ಪರ್ಸನಲ್ ಆಗಿ ಮಾತಾಡ್ಕೊಳ್ರಿ ಅಂಥೇಳಿ ಅವ್ರದ್ದೊಂದು ಸಜೆಷನ್. ಯಾರಿಗೆ, ನಮ್ಮದು ಚೌಗಲೆ ಸಾವ್ಕಾರ್ ಇಲ್ಲಿ ಕೇಳ್ರಿ. ನಿಮ್ಮ ಗುರುಗಳ ಹತ್ರ ನಾವು ಫಸ್ಟ್ ಒಂದು ಬರಲ್ಲ, ಒಂದು ವಿಷಯ. ಎರಡನೇ ವಿಷಯ, ಅಕಸ್ಮಾತ್ ಶಾಸ್ತ್ರದಲ್ಲಿ ಏನಾದ್ರು ಚರ್ಚೆ ಮಾಡಬೇಕು ಅಂತಂದರೆ ಅವರು ನಮ್ಮನ್ನು ಯಾವುದಾದ್ರು ಒಂದು ದೊಡ್ಡ ಸಭೆಯಲ್ಲಿ ಕರೀಲಿ, ನಾವು ಏನಿದ್ರು ದೊಡ್ಡ ಪೆಂಡಾಲ್ ಮತ್ತು ದೊಡ್ಡ ಸ್ಟೇಜ್ ಮೇಲೆ ಮೈಕ್ ತಗೊಂಡು ಸಾರ್ವಜನಿಕರು ಇದ್ದಾಗ ಮತ್ತೆ ನಾವು ಏನು ಮಾತಾಡ್ತೀವಿ, ಏನು ಶಾಸ್ತ್ರದಲ್ಲಿ ಚರ್ಚೆ ಮಾಡ್ತೀವಿ, ಅದು ಸಂಪೂರ್ಣ ವಿಡಿಯೋ ಶೂಟಿಂಗ್ ರೆಕಾರ್ಡ್ ಆಗುತ್ತೆ. ಒಂದು ಮಾತು ಕೂಡ ನಿಮ್ಮ ಗುರುಗಳ ಹತ್ರ ನಾವು ಪರ್ಸನಲ್ ಆಗಿ ಮಾತಾಡೋದಕ್ಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಅದು ವ್ಯರ್ಥ ಆಗುತ್ತೆ, ನನಗೆ ಗೊತ್ತಿದೆ. ಅವ್ರ ಹತ್ರ ಏನು ಮಾತಾಡಿದ್ರು ಎಲ್ಲ ವ್ಯರ್ಥ ಆಗುತ್ತೆ. ನಾವೇನು ಮಾಡ್ತೀವಿ, ಅದನ್ನು ಓಪನ್ ಸ್ಟೇಜ್ ಮೇಲೆ ನಾವು ಕೇಳುವ ಪ್ರಶ್ನೆಗಳಿಗೆ ಅವ್ರು ಶಾಸ್ತ್ರದಿಂದ ಉತ್ತರ ಕೊಡಬೇಕು, ಅವ್ರು ಕೇಳುವ ಪ್ರಶ್ನೆಗಳಿಗೆ ನಾನು ಶಾಸ್ತ್ರದಿಂದ ಉತ್ತರ ಕೊಡ್ತೀನಿ. ಅರ್ಥ ಆಯ್ತು? ಹಂಗೇನಾರು ಅಕಸ್ಮಾತ್ ನಿಮ್ಮ ಗುರುಗಳಿಗೆ ಹೋಗಿ ನೀವು ಮಾತಾಡ್ರಿ. ಅಕಸ್ಮಾತ್ ಹಂಗೇನಾರು ನಿಮ್ಮ ಗುರುಗಳಿಗೆ ಇಷ್ಟ ಇದ್ರೆ, ಅವ್ರ ಹತ್ರ ಏನಾರು ಆ ಸಾಮರ್ಥ್ಯ ಇದ್ರೆ, ಆ ರೀತಿ ನೀವು ಎಲ್ಲರೂ ದೊಡ್ಡ ವ್ಯವಸ್ಥೆ ಮಾಡ್ರಿ, ನಮಗೆ ಒಂದು ಸ್ಟೇಜ್ ವ್ಯವಸ್ಥೆ ಮಾಡಿ. ಮತ್ತು ಸಾರ್ವಜನಿಕರು ಎಲ್ಲ ಊರಿನವ್ರು ಬರ್ತಾರೆ, ಅವ್ರಿಗೆ ಕಂಡೀಷನ್ ಹೇಳಬೇಕು. ಅವ್ರು ಏನು ಹೇಳ್ತಾರೆ ಅದಕ್ಕೆ ಎಲ್ಲ ಶಾಸ್ತ್ರದ ಪ್ರೂಫ್ಸ್ ಬೇಕು. ಅದಾದ ನಂತರ ನಾನೇನು ಕೇಳ್ತೀನಿ ಅದಕ್ಕೆ ಅವ್ರು ಶಾಸ್ತ್ರ ಕೊಡಬೇಕು, ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾನು ಶಾಸ್ತ್ರ ಕೊಡ್ತೀನಿ. ತರ್ಕದಲ್ಲಿ ಬೇಕಾದ್ರೆ ತರ್ಕ, ಶಾಸ್ತ್ರದಲ್ಲಿ ಬೇಕಾದ್ರೆ ಶಾಸ್ತ್ರ. ಆದರೆ ನಾನು ಪರ್ಸನಲ್ ಯಾರ ಹತ್ರ ಮಾತಾಡೋದಕ್ಕೆ ತಯಾರಿಲ್ಲ. ನನಗೆ ಆ ಸ್ಟೇಜ್ ಮೇಲೆ ಇದು ನಡೆಯುತ್ತೆ, ಸಾರ್ವಜನಿಕರ ಮಧ್ಯದಲ್ಲಿ ನಡೆಯುತ್ತೆ, ಮತ್ತು ನಾವು ಏನು ಮಾತಾಡ್ತೀವಿ ಇಬ್ರು ಅದು ಸಂಪೂರ್ಣ ವಿಡಿಯೋ ಶೂಟಿಂಗ್ ರೆಕಾರ್ಡ್ ಆಗುತ್ತೆ. ಹಂಗಂತ ಏನಾರು ನಿಮ್ಮ ಗುರುಗಳಿಗೆ ಏನಾರು ಸಾಧ್ಯತೆ ಇದ್ರೆ ನೀವು ಒಂದು ಕೆಲಸ ಮಾಡ್ರಿ, ಅವ್ರಿಗೆ ಹೋಗಿ ಅವ್ರು ನೀವು ಪರ್ಸನಲ್ ಮಾತಾಡ್ರಿ, ಅದಕ್ಕೆ ಅವ್ರನ್ನ ಒಪ್ಸ್ರಿ, ಅವ್ರು ನೀವು ಕರ್ಕೊಂಡು ಬರ್ರಿ. ನೋಡಿ ಅವ್ರಿಗೆ ಹೋಗಿ ನೀವು ಹೇಳ್ರಿ, ಹೇಳ್ತೀರಿ, ಆಮೇಲೆ ವಿಚಾರ ಮಾಡೋಣ. ಈ ವಿಷಯ ಹೆಂಗೇನೆ ಹೇಳೋಣ, ನೀವು ಒಂದು ಕೇಳ್ಕೊಂಬರ್ರಿ ಹತ್ರ, ಆಮೇಲೆ ವಿಚಾರ ಮಾಡೋಣ. ಆಯ್ತು? ಹಾ, ಅದಾದ ನಂತರ ಇನ್ನು ನೋಡಿ, ಈಗ ನಿಮ್ಮ ಗುರುಗಳ ಹತ್ರ ಯಾವುದೇ ಗುರುಗಳು ಇರ್ತಾರಿಲ್ಲ, ನಾನು ಪರ್ಸನಲ್ ಹತ್ರ ಯಾರ ಹತ್ರ ಮಾತಾಡೋಕೆ ನಾನು ತಯಾರಿಲ್ಲ, ಬಿಲ್ಕುಲ್ ಇಲ್ಲ. ಅದನ್ನು ನಾನು ಕಂಡೀಷನ್ ಆಗಿ ಹೇಳಿದ್ದೀನಿ. ನಾನು ಏನೇ ಮಾತಾಡ್ತಿದ್ರು ಅದನ್ನ ಓಪನ್ ಆಗಿ ಮಾತಾಡ್ತೀನಿ. ಇದನ್ನು ನಿಮ್ಗೆ ಈಗಲೇ ಹೇಳಿದ್ದೀನಿ. ಮತ್ತು ಪರ್ಸನಲ್ ಆಗಿ ಯಾರು ನನ್ನ ಕಡೆ ಮಾತಾಡೋಕೆ ಬರಬೇಡ್ರಿ. ಯಾಕೆಂದ್ರೆ ಶಾಸ್ತ್ರ ನಾನು ಪರ್ಸನಲ್ ಆಗಿ ಮಾತಾಡೋಲ್ಲ, ಏನಿದ್ರು ನಿಮ್ಮ ಫೀಲ್ಡಲ್ಲೇ ಮಾತಾಡ್ತೀನಿ. ಅರ್ಥಾಯ್ತು? ಪರ್ಸನಲ್ ಆಗಿ ನಮಗೇನು ಅವಶ್ಯಕತೆ ಇಲ್ಲ. ಹಾಂ, ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ. ಮಹಾರಾಜರೇ ಅಭಿಷೇಕ್ ರೀ ಬೇರೆ ಬೇರೆ ಬಂದು ಸೀರೆ ಉಟ್ಕೊಂಬರ್ ನಡೀತಿತ್ರಿ. ಗುಡ್. ಇಲ್ಲಿ ಇವ್ರ ಪ್ರಶ್ನೆ ಏನು ಕೇಳಿದ್ರು ಗೊತ್ತಾ? ಈಗ ನಿಮ್ಮ ಪ್ರಶ್ನೆ ಎಲ್ಲರಿಗೂ ಗೊತ್ತಾಯ್ತಲ್ಲ. ಈಗ ಪ್ರಶ್ನೆ ಏನು ಕೇಳಿದ್ರು ಇವ್ರೀಗ? ಏನು ಕೇಳಿದ್ರು ಅಂದ್ರೆ, ಮಹಾರಾಜ್ರೆ ಈಗ ಬೇರೆ ಬೇರೆ ಬಣ್ಣ ಸೀರೆ ಉಟ್ಕೊಂಡು ಬಂದ್ರೆ ನಡೀತಿತ್ತಾನ ಅಭಿಷೇಕ? ಅಭಿಷೇಕಕ್ಕೆ ಬೇರೆ ಬೇರೆ ಕಲರ್ದು ಸಾರಿ ಉಟ್ಕೊಂಡ್ ಬಂದ್ರೆ ನಡೀತೈತೆ. ಗುಡ್, ವೆರಿ ಗುಡ್. ಈಗ ಏನಂತ ಪ್ರಶ್ನೆ ಏನಿತ್ತು ಅಂದ್ರೆ ಇವ್ರದ್ದು, ಅಭಿಷೇಕಕ್ಕೆ ಬರೋತ್ತಿಗೆ ಹೆಂಗಸ್ರೆಲ್ಲನ ಬೇರೆ ಬೇರೆ ಕಲರ್ದ ಬಟ್ಟೆ ಉಟ್ಕೊಂಡ್ ಬಂದ್ರೆ ನಡೀತದೇನ ಅಂತ ಕೇಳಿದ್ರು. ನೋಡಿ, ಶಾಸ್ತ್ರೋಕ್ತ ಪದ್ಧತಿಲಿ ನಡೆಯುತ್ತೆ. ಶಾಸ್ತ್ರೋಕ್ತ ಪದ್ಧತಿಲಿ ನಾವು ಕೇಳ್ಬೇಕು ಏನಾಗುತ್ತೆ ನೋಡಿ. ಈಗ ಸೌಧರ್ಮೇಂದ್ರ, ಈಶಾನೇಂದ್ರ, ಆದಿ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಹೆಂಗೆ ಬರ್ತಾರೆ? ಕಿರೀಟ, ಹಾರಗಳು, ಒಳ್ಳೊಳ್ಳೆ ಬಟ್ಟೆಗಳು, ಅದೆಲ್ಲ ಬೇರೆ 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 ಬಣ್ಣದ ಇರುತ್ತಲ್ಲ. ಅದೇನು ಖಾಲಿ ಒಂದು ಬಿಳಿದಿರುತ್ತೆ ಅಥವಾ ಒಂದು ಕಾವಿ ಬಣ್ಣದಿರುತ್ತೆ, ಹಾಗೇನು ಇರೋದಿಲ್ಲ. ಎಲ್ಲ ಬೇರೆ 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 ಬಣ್ಣದಿರುತ್ತೆ. ದೇವತೆಗಳೆಲ್ಲ ಬೇರೆ ಬೇರೆ ಬರ್ತಾರೆ ಅಭಿಷೇಕಕ್ಕೆ. ವಿಚಾರ ಅದಲ್ಲ. ಮತ್ತು ನೀವು ಪಂಚಕಲ್ಯಾಣ ಪೂಜೆಯಲ್ಲೆಲ್ಲ ನೋಡಿದಿರಲ್ಲ, ಪಂಚಕಲ್ಯಾಣ ಪೂಜೆಯಲ್ಲಿ ನೋಡಿ ಸೌಧರ್ಮ, ಯಶಾಂತ್, ಸಾವಂತಕುಮಾರ್, ಮಹೇಂದ್ರ, ಬ್ರಹ್ಮ, ಮಂತ್ರಲ್ಲ ಅಂತ ಕಾಪಿ ಇವರೆಲ್ಲ ಬೇರೆ ಬೇರೆ ಇಂದ್ರೆಲ್ಲ ಬರ್ತಾರೆ ನೋಡಿ ಅಭಿಷೇಕ ಸಮಯದಲ್ಲಿ. ಯಾವುದು ಪಂಚಕಲ್ಯಾಣದಲ್ಲೆಲ್ಲ ಮಾಡ್ತಾರೆ ಅಭಿಷೇಕ. ಆ ಸಮಯದಲ್ಲಿ ಅವ್ರದ್ದೆಲ್ಲ ಬೇರೆ ಬೇರೆ ಉಡುಪುಗಳು ಇರ್ತಾವೆ, ಕಿರೀಟಗಳಿರ್ತವೆ, ಹಾರಗಳಿರ್ತವೆ, ಬಾಜು ಬಂದ ಅಂತಾರೆ ಅದೈತಾರೆ. ನೋಡಿದ್ರಲ್ಲ ಇದನ್ನೆಲ್ಲ ನೀವು. ಹಿಂಗೆ ಅದಕ್ಕೆ ನಾವು ಕಂಡೀಷನ್ ಹೇಳೋದಕ್ಕೆ ಬರಲ್ಲ. ಆದರೂ ಕೂಡ ನಮ್ಮ ಶಿಷ್ಯರು ಏನು ಮಾಡ್ತಾರೆ ಅಂದರೆ ಒಂದು ಯೂನಿಫಾರ್ಮ್ನಾಗ ಮಾಡ್ತಾರೆ. ಅಂದರೆ ಒಂದು ಬಿಳಿ ಬಟ್ಟೆ, ಇಲ್ಲಾಂದ್ರೆ ನಿಮ್ಮದು ಕೇಸರಿ ಬಟ್ಟೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳ್ರಿ ನೀವು. ಇದೇನು ಶಾಸ್ತ್ರ ಪ್ರಕಾರ ಹಿಂಗೆ ನೀವೇ ಮಾಡಲೇಬೇಕು ಅಂತ ನಾನೇನು ಕಂಡೀಷನ್ ಹೇಳಲ್ಲ. ಆದರೂ ಕೂಡ ನೀವು ಒಂದೇ ಯೂನಿಫಾರ್ಮ್ನಲ್ಲಿ ಅಭಿಷೇಕ ಮಾಡೋದು ಭಾಳ ಒಳ್ಳೆಯದು. ಯಾಕೆ ಅಂತ ಕೇಳ್ರಿ. ಯಾಕೆಂದರೆ ನಿಮ್ಗೆ ಗೊತ್ತಿದ್ದಂಗೆ, ಈಗ ನಿಮ್ಗೆ ಗೊತ್ತಿದೆ ನೀವು ಯಾಕೆ ಅಂದರೆ ಸಾಕಷ್ಟು ಜನ ಇದರಲ್ಲಿ ಅಭಿಷೇಕ ಮಾಡ್ತೀರಾ, ಹಾಗಾಗಿ ನಿಮ್ಗೆ ಗೊತ್ತಿದೆ. ಈಗ ನೀವು ಎಲ್ಲಿ ಅಭಿಷೇಕ ಮಾಡ್ತಾ ನಿಂತಿರ್ತೀರಿ ನೋಡಿ, ಆ ಸ್ಥಳದಲ್ಲಿ ಅಭಿಷೇಕ ನೋಡೋದಕ್ಕೆ ಅಥವಾ ಬಸ್ತಿಗೆ ಭಾಳ ಮನುಷ್ಯರು ಬರ್ತಾರೆ, ಹೊರಗಡೆ ಮನುಷ್ಯರು. ಆವಾಗ ಅಕಸ್ಮಾತ್ ನೀವೇನಾದ್ರು ಯೂನಿಫಾರ್ಮ್ನಲ್ಲಿ ಇದ್ರೆ ನಿಮ್ಮನ್ನು ಪಟ್ಟ ಅಂತ ಬಂದು ಅವ್ರು ಮುಟ್ಟೋದಿಲ್ಲ.
ನಿಮ್ಮನ್ನೇನು ಗೊತ್ತಾ ಫಟ್ ಅಂತ ಬಂದ್ರೆ ಅವ್ರು ಮುಟ್ಟೋದಿಲ್ಲ. ಯಾಕೆ ನೀವು ಮಡಿದ್ದೀರಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನೇ ಬಿಟ್ಟು ನಿಮ್ಗೆ ಬೇಕಾದಂಗೆ ನೀವು ಮನ್ಸಿಗೆ ಬಂದಾಗೆ ಬೇಕಾದೆಲ್ಲ ಕಲರ್ ನೀವು ಸೀರೆನ ಉಟ್ಕೊಂಡು ಬಂದರೆ ಮತ್ತೆ ಹೆಂಗೆ ಇಲ್ಲಿ ಮೇಂಟೈನ್ ಆಗುತ್ತೆ ಅದು? ನಾವು ಹೆಂಗೆ ಮೇಂಟೈನ್ ಮಾಡಬೇಕಾಗತ್ತೆ? ಈಗ ನಮಗೂ ಅಷ್ಟೇ, ನಾವು ಅಕಸ್ಮಾತ್ ಕೂತಿರ್ತೀವಿ, ನೀವು ಒಂದು ಸಲಕ್ಕೆ 70-80 ಜನ ಜಾಸ್ತಿ ಬರ್ತೀರ ಅಭಿಷೇಕಕ್ಕೆ. ನಿಮ್ದು ಯಾರು ಮಡಿ ಇದೆ, ಯಾರ್ದು ಮಡಿ ಇಲ್ಲ, ಯಾರು ಸುಮ್ಮನೆ ನೀವು ಅಭಿಷೇಕ ನೋಡೋಕೆ ಬಂದಿರಿ, ಯಾರು ಖಾಲಿ ಆ ಭಗವಂತ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀರಿ, ಯಾರು ನಮ್ಮ ದರ್ಶನ ಮಾಡ್ಕೊಂಡು ಹೋಗಿ ಬಂದಿರಿ, ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಯಾವ್ದಾದ್ರು ಯೂನಿಫಾರ್ಮ್ ನಿಮ್ದಿದ್ರೆ ನಮ್ಗೆ ಅಂದ ತಕ್ಷಣ ಗೊತ್ತಾಗುತ್ತೆ ಇವ್ರು ಮಡಿಲಿದ್ದಾರೆ ಅವರಿಗೆ. ಮತ್ತು ನಮ್ಮ ಮನ್ಸರಿಗೂ ಅಷ್ಟೇ, ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಮಡಿ ಮನಸ್ಸರು ಬರ್ತಾ ಇದ್ದಾರೆ, ನಾವು ಇವರಿಗೆ ಜಾಗ ಬಿಡಬೇಕು ಅಂತ ಅವರಿಗೂ ಗೊತ್ತಾಗುತ್ತೆ. ಆದ್ರಿಂದ ಮತ್ತೆ ಎಲ್ಲರೂ ಒಂದು ಜಾಗದಲ್ಲಿ ನೀವು ಮಡಿ ಉಟ್ಟು ನಿಂತರೆ ನೋಡೋರಿಗೂ ಒಂದು ರೀತಿ ಭಾಳ ಚಂದ ಕಾಣುತ್ತದೆ. ಒಂದು ವಿಷಯ ಅಂದರೆ ಇದು ವ್ಯವಹಾರ. ಮತ್ತು ಇನ್ನೊಂದು ವ್ಯವಹಾರ ಕೇಳ್ರಿ ನೀವೀಗ ನೋಡಿ. ಈಗ ಸಣ್ಣ ಸಣ್ಣ ಬಾಲ್ವಾಡಿಗೂ ಎಲ್ಲ ಸಣ್ಣ ಸಣ್ಣ ಹುಡುಗರನ್ನ ಕಳಿಸ್ಬೇಕಿದ್ರು ಕೂಡ ಅವರಿಗೆ ಯೂನಿಫಾರ್ಮ್, ಟೈ, ಬೆಲ್ಟ್, ಶೂ ಎಲ್ಲ ಇರುತ್ತೆ. ಅರ್ಥ ಆಯ್ತು? ಮತ್ತೆ ನೀವು ಜಿನೇಂದ್ರ ಭಗವಾನ್ರ ಅಂದರೆ 3 ಲೋಕದ ಅಧಿಪತಿ ಜಿನೇಂದ್ರ ಭಗವಾನ್ರ ಅಭಿಷೇಕ ಮಾಡೋರು ನೀವು ಮತ್ತೆ ಇನ್ನು ಬೇರೆ ಬೇರೆ ಯಾವ್ದು ಬೇಕಾದ್ರೂ ಮನ್ಸಿಗೆ ಬಂದ ಕಲರ್ ಹೆಂಗೆ ಬೇಕಾದ್ರೂ ಉಟ್ಕೊಂಬಂದ್ರೆ ಅದಕ್ಕೇನು ಬೆಲೆ ಇರುತ್ತೆ? ಅರ್ಥ ಆಯ್ತು? ಜಿನೇಂದ್ರ ಭಗವಾನ್ರಿಗೆ ಒಂದು ಬೆಲೆ ಕೊಡಬೇಕು, ನಮಗೊಂದು ಯೂನಿಫಾರ್ಮ್ ಬೇಕು, ನಮಗೊಂದು ಶಿಸ್ತು ಬೇಕು. ಇದನ್ನೆಲ್ಲ ಕಾಪಾಡೋದಕ್ಕೆ ಯಾವ್ದಾರು ನಿಮ್ಮದು ಬಿಳಿ ಅಥವಾ ಕೇಸರಿ ಯಾವ್ದಾರು ಒಂದೊಂದು ಉಟ್ಕೊಂಡು ಬರ್ರಿ. ನಾನು ಅದನ್ನ ಕಂಡೀಷನ್ ಆಗಿ ಹೇಳೋದಿಲ್ಲ. ನೀವು ಮಾತಾಡ್ಕೊಂಡು ನಿಮ್ಗೆ ಹೇಗಾಗುತ್ತೆ ಆ ರೀತಿ ಬಟ್ಟೆಗಳನ್ನ ತರಿಸಿ. ಕಾಟನ್ ಬಟ್ಟೆಗಳು ಬೇಕು, ಯಾಕೆಂದ್ರೆ ಇಲ್ಲಾಂದ್ರೆ ನಿಮ್ದು ಮತ್ತೆ ಸೆರಗು ನಿಲ್ಲೋದಿಲ್ಲ ತಲೆ ಮೇಲೆ. ಅರ್ಥ ಆಯ್ತು? ಅದನ್ನ ಮಾಡ್ಕೊಂಡು ಮೇಂಟೈನ್ ಮಾಡ್ರಪ್ಪ. ಅರ್ಥ ಆಯ್ತು ನಿಮ್ಗೀಗ? ಮಹಾರಾಜರ ಚೂಡಿದಾರ್ ಹಾಕೊಂಡ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಅಭಿಷೇಕ ಮಾಡಕ್ ಬರ್ತೈತೇನ್ರಿ? ಭಾಳ ಒಳ್ಳೆ ಪ್ರಶ್ನೆ. ಇದನ್ನ ಯಾರು ಈ ಪ್ರಶ್ನೆ ಯಾರು ಕೇಳಿದ್ರು? ಭಾರತಿ ಕಾಕು ಅಲ್ಲ, ಅವ್ರು ಬಾರಿ ಕಾಕು. ಇರಲಿ, ಇನ್ನು ಮುಂದೆ ಕೇಳ್ರಪ್ಪ. ಅವ್ರದ್ದು ಪ್ರಶ್ನೆ ಭಾಳ ಚೆನ್ನಾಗಿರುತ್ತೆ. ಮಾತ್ರ ಅವ್ರು ಭಾಳ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ ಅವರು. ಅವ್ರು ಏನು ಕೇಳಿದ್ದಾರೆ ಅಂದರೆ, ಮಹಾರಾಜರೇ ಪ್ಯಾಂಟ್ ಹಾಕ್ಕೊಂಡು ಮತ್ತೆ ಶರ್ಟ್ ಹಾಕ್ಕೊಂಡು ಮತ್ತೆ ಚೂಡಿದಾರ ಹಾಕ್ಕೊಂಡು ಅಭಿಷೇಕ ಮಾಡಕ್ಕೆ ಬರುತ್ತೇನಾ ಅಂತ. ಹಿಂಗೆ ಇನ್ನಿಲ್ಲಿ ಇವತ್ತು ಯಾರು ಈ ಅರ್ಚಿಕಾಕು ಬಂದಿಲ್ಲ ಅಂತ ಕಾಣುತ್ತೆ. ಸಿಮ್ಮಿಕಾಕು ಬಂದಿರ? ಸಿಮ್ಮಿಕಾಕು ಅವ್ರು ಬಂದಿದ್ದಾರೆ. ಅರ್ಚಿಕಾಕು ಹಾಂ ಅಂತ ಭಯಾಜಿ ಒಂಜರ ಕಡೆ ಹೋಗಿದಾರ್ರಿ. ಮಿತ್ತಿಕಾಕು ಬಂದಿಲ್ರಿ. ಇರ್ಲಿ ಬಿಡಿ, ಆಯ್ತು. ಮತ್ತೆ ಯಾರು ಇದು? ಅಂಕಿಕಾಕು ಹೆಸರು ಜುಟ್ಟಾಬೈ ಐತ್ರಿ. ಹಾಂ ಇರ್ಲಪ್ಪ. ಇನ್ನು ನೋಡಿ ಮುಂದೆ ನೋಡ್ರಿ ಹೆಂಗಾರು ಇರಲಿ. ಇದು ಇಲ್ಲಿ ಭಾಳ ವಿಚಾರ. ಇವ್ರ ಹೆಸರುಗಳು ಭಾಳ ವಿಚಿತ್ರ ಇದಾವೆ. ಇರಲಿ ಹೆಂಗಾರು ಇರಲಿ. ಇವರು ಈಗ ಬಾರಿಕ ಹಾಕೋದು ಪ್ರಶ್ನೆ ಏನಿತ್ತು ಗೊತ್ತಪ್ಪ? ಇಷ್ಟೇ ಇತ್ತು ಅವ್ರದ್ದು. ಮಹಾರಾಜರೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಚೂಡಿದಾರ ಹಾಕ್ಕೊಂಡು ಅಭಿಷೇಕ ಮಾಡಕ್ಕೆ ಬರುತ್ತೆ. ಯಾಕೆಂದರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಚೂಡಿದಾರ ಹಾಕೊಂಡು ಅಭಿಷೇಕ ಮಾಡೋದಿದ್ರೆ ಅವ್ರು ನಾಳೆ ಅವ್ರ ಗಂಡನ ಕಳ್ಸಾರಿದ್ರು. ಪ್ಯಾಂಟ್ ಶರ್ಟ್ ಹಾಕೊಂಡು ಚೂಡಿದಾರ ಹಾಕೊಂಡು ಕಳ್ಸೋದಿದ್ರೆ ಅವ್ರು ಏನು ಮಾಡೋರು? ನಾಳೆ ಅವ್ರ ಮಗನ ಕಳ್ಸೋದಿದ್ರು. ಹಿಂಗೆ ಅವ್ರ ಪ್ಲ್ಯಾನ್ ಇತ್ತು. ಹಂಗೆ ಪ್ಲ್ಯಾನ್ ಮಾಡಿ ಅವ್ರ ಪ್ರಶ್ನೆ ಕೇಳ್ಯಾರ. ಬಾರಿಕಾಕ ಇಲ್ಲಿ ಕೇಳ್ರಪ್ಪಿ, ಹಂಗಲ್ಲ ನೋಡಿ. ಈಗ ನೀವು ಚೂಡಿದಾರ ನಿಮ್ಮ ಮಗಳು ಏನಾರು ಅಕಸ್ಮಾತ್ ಹಾಕೊಂಡು ಬಂದರು, ನಾಳೆ ಮತ್ತೆ ಹುಡುಗರೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಬರಲ್ಲ. ಅದಕ್ಕೊಂದು ಯೂನಿಫಾರ್ಮಿಗೆ ಒಂದು ಅರ್ಥ ಇರಲ್ಲ, ಏನಿರಲ್ಲ. ಕಮ್ಮಿ ಭಗವಾನ್ರ ಅಭಿಷೇಕ ಮಾಡೋದಕ್ಕೆ ಮತ್ತೆ ಮುನಿಗಳಿಗೆ ಆಹಾರ ಕೊಡೋದಕ್ಕೆ ಅವರಿಗೆ ಕೆಳಗಡೆ ಧೋತಿ ಮತ್ತೆ ಮೇಲೆ ಶಾಲು ಅಂದ್ರೆ ಧೋತಿ ದುಪ್ಪಟ ಅಂತಾರಲ್ಲ, ಅದು ಬೇಕೇ ಬೇಕು. ಅದು ಬಿಳಿ ಕಲರ್ ಇರಲಿ ಅಥವಾ ಕೇಸರಿ ಕಲರ್ ಇರಲಿ, ಯಾವ್ದಾದ್ರು ಒಂದು ಬೇಕೇ ಬೇಕು. ಪ್ಯಾಂಟ್ ಶರ್ಟ್ನಲ್ಲಿ ಬೆಲ್ಟ್ ಎಲ್ಲ ಹಾಕ್ಕೊಂಡು ಹುಡುಗಿಯರೆಲ್ಲ ಚೂಡಿದಾರ ಹಾಕ್ಕೊಂಡು ಅದೆಲ್ಲ ಅಭಿಷೇಕ ಮಾಡುವಂಥ ಮತ್ತು ಮುನಿಗಳಿಗೆ ಆಹಾರ ಕೊಡುವಂಥ ವಿನಯ ಪದ್ಧತಿ ಅಲ್ಲ. ಆ ಪದ್ಧತಿಗಳನ್ನು ಎಲ್ಲೂ ಹಾಕ್ಬಿಡ್ರಿ. ನಮ್ಮ ಶಿಷ್ಯರಿಗೆ ನಾನು ಆ ರೀತಿಯಲ್ಲಿ ಮಾಡಕ್ಕೆ ಬಿಡಲ್ಲ. ಇನ್ನು ಯಾರು ಬಿಡ್ತಾರೆ ಅದನ್ನೆಲ್ಲ ನನಗೆ ಬಂದು ಹೇಳ್ಬೇಡ್ರಿ ನೀವು. ಅರ್ಥ ಆಯ್ತು? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಶಿಷ್ಯರಿಗೆ ನಾನು ಎಲ್ಲೂ ಕೂಡ ಈ ರೀತಿ ಬೋಧನೆ ಕೊಡೋದಿಲ್ಲ. ನಾನು ಆ ರೀತಿ ಅಭಿಷೇಕ ಮಾಡಕ್ಕೆ ಬಿಡೋದಿಲ್ಲ. ನಿಮ್ಗೆ ಯಾವ್ದಾರು ಒಂದು ಯೂನಿಫಾರ್ಮ್ ಬೇಕು, ಗೊತ್ತಾಯ್ತು? ಸ್ವಲ್ಪ ನೋಡಿ, ಈ ಟೈಮ್ ಆಗ್ತಾ ಇದೆ. ಬೇಗ ಅಲ್ಲಿ ಮುಂದಿನ ಪ್ರಶ್ನೆ ಆ ಕಡೆ ಕೊಡ್ರಿ. ಅವ್ರು ಯಾರು ಕೂತಿದ್ದಾರೆ ನೋಡ್ರಿ, ಅವರು ಆ ಕಡೆ ಕೊಡ್ರಿ. ಲಾಸ್ಟಿಗೆ ಮೈಕ್ ಕೊಡ್ರಿ, ಅವ್ರಿಗೆ ಹೇಳ್ರಿ. ಅವ್ರು ಮಹಾರಾಜರೇ ಗರ್ಭಿಣಿ ಸ್ತ್ರೀ ಅಭಿಷೇಕ ಮಾಡಕ್ಕೆ ಬರುತ್ತದೇನ್ರಿ? ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇವ್ರು ಏನು ಕೇಳಿದಾರೆ ಕೇಳ್ರಿ. ಈಗ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ, ಅವರು ಭಗವಾನ್ರ ಅಭಿಷೇಕ ಮಾಡಕ್ಕೆ ಬರ್ತಾ ಅಂತ ಕೇಳಿದಾರೆ ನೋಡಿ. ಈಗ ಇದಕ್ಕೆ ಒಂದು ಕೆಲಸ ಮಾಡೋಣಪ್ಪ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದರೆ, ಈಗ ಇದಕ್ಕೆ ಸರಿಯಾದ ಶಾಸ್ತ್ರದ ರೆಕಾರ್ಡ್ ನನಗೆಲ್ಲೂ ಸಿಗ್ತಾ ಇಲ್ಲ. ಅಂದರೆ ನೋಡೋಣ. ಈಗ ಶಾಸ್ತ್ರ ಮೂಲಾಚಾರ ಅಂತ ಒಂದು ಶಾಸ್ತ್ರ ಇದೆ. ಮೂಲಾಚಾರ ಶಾಸ್ತ್ರ ಆಚಾರ್ಯ ಕುಂತಾರ ಬರೆದಿರೋದು 2000 ವರ್ಷದ ಹಿಂದಿನ ಶಾಸ್ತ್ರ. ಅದರಲ್ಲಿ ಗಾಥಾ ನಂಬರ್ 469, ಗಾಥಾ ನಂಬರ್ 469 ಅಂದರೆ 469 ಗಾಥಾ ನಂಬರ್. ಪೇಜ್ ನಂಬರ್ ಅಲ್ಲ, ಮತ್ತೆ ಅಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ಗಾಥಾ ನಂಬರ್ ಮೂಲಾಚಾರ ಶಾಸ್ತ್ರದ ಗಾಥಾ ನಂಬರ್ 469 ಅಂದರೆ 469. ಅಲ್ಲಿ ಬರೆದಿದ್ದಾರೆ 5 ತಿಂಗಳವರೆಗೆ ಗರ್ಭಿಣಿ
ಮುನಿಗೆ ಆಹಾರ ಕೊಡಬಹುದು, ಆ ನಂತರ ಅದರಿಂದ ಮೇಲ್ಪಟ್ಟು ಆಹಾರ ಕೊಡೋದಕ್ಕೆ ಬರಲ್ಲ ಅಂತ ಬರ್ತಾರೆ. ಅದೇ ರೀತಿ ನಮ್ಮ ಆಗಮ ಪರಂಪರೆಯಲ್ಲಿ ನಮ್ಮ ಗುರುಗಳೆಲ್ಲನ ನಾವೆಲ್ಲನ 5 ತಿಂಗಳವರೆಗೆ ಅವರು ಅಭಿಷೇಕ ಮಾಡೋದಕ್ಕೆ ಯಾವುದೇ ರೀತಿ ಬಾಧೆಯನ್ನ ಮನ್ನಿಸೋದಿಲ್ಲ. ಮತ್ತೆ ಶಾಸ್ತ್ರದ ಒಳಗಡೆ ಆ ರೀತಿ ಅಸ್ಪಷ್ಟ ಉಲ್ಲೇಖ ನಮ್ಗೆ ಎಲ್ಲಿಯೂ ಅದನ್ನು ಸಿಕ್ಕಿಲ್ಲ ಇದುವರೆಗೆ. ಅರ್ಥ ಆಯ್ತು? ಸಮಾಧಾನ ಆಯ್ತಿದ್ ನಿಮ್ಗೀಗ? ಹಾ ನೋಡಿ, ಸಮಯ ಆಗ್ತದೆ, ಸಮಯ ಹಾಳು ಮಾಡ್ಬೇಡಿ. ಅಲ್ಲಿ ಮುಂದಿನ ಪ್ರಶ್ನೆ ಕೇಳ್ರಿ. ಅಲ್ಲಿ ಹೆಂಗಸ್ರಿ ಜನವಾರ ಇರಲ್ಲ, ಅದಕ್ಕೆ ಅಭಿಷೇಕ ಮಾಡಕ್ ಬರಂಗಿಲ್ಲ. ಬಾ 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 ಎಂತ ಪ್ರಶ್ನೆ ಕೇಳಿದ್ರೇನು ಕಾಕು? ಹಾ, ಏನಂತೆ ಹೆಂಗಸರಿಗೆ? ಏನಂತೆ? ಒಳ್ಳೇದು ಬಿಡ್ರಿ ಅದು. ನೋಡ್ರಿ ಇಲ್ಲಿ ಎಂತ ಭಯಂಕರ ಪ್ರಶ್ನೆ ನೋಡ್ರಿ. ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಮನ್ನ ಏನಾರು ಮಾಡಿ ಅಭಿಷೇಕ ಮಾಡ್ಸೋಕೆ ನಿಲ್ಸತ್ತಾ? ಬೇಕಾದ ಪ್ರಶ್ನೆ ಕೇಳಿ, ಇನ್ನೊಂದು 1000 ಲಕ್ಷ ಕೋಟಿ ಪ್ರಶ್ನೆ ಕೇಳ್ರಿ, ಉತ್ತರ ಕೊಡ್ತೀವಿ ನಾವು. ಆಯ್ತು, ಇಂಥದ್ದು ಎಲ್ಲ ಏನು ಬೇಕಾದ್ರೂ ಮಾಡ್ತಾರೆ ಇವರು. ಕೆಲ್ಸಕ್ಕೆ ಬರ್ತಿದ್ದಾರು. ಕೇಳ್ರಿ, ನಾನು ನಿಮ್ಗೆ ಉಲ್ಟಾ ಪ್ರಶ್ನೆ ಕೇಳ್ತೀನಿ. ಗಣಸರಿಗೆ ಅಭಿಷೇಕ ಮಾಡಕ್ ಬರುತ್ತೇನಾ? ಬರುತ್ತೆ. ಒಂದು ಕೆಲಸ ಮಾಡಿ, ನಾನು ಹೇಳ್ತೀನಿ, ಗಣಸರಿಗೂ ಅಭಿಷೇಕ ಮಾಡಕ್ ಬರಲ್ಲ. ಯಾಕೆಂದ್ರೆ ಗಣಸರ ಕಡೆ ಕರಿಮಣಿ ಇಲ್ಲ. ಹಾ, ಈಗ ನಾನೇನು ಪ್ರಶ್ನೆ ಕೇಳ್ದೆ ನಿಮ್ಗೆ ಗೊತ್ತಾಗಿಲ್ಲ. ಅವ್ರೇನು ನನ್ನ ಪ್ರಶ್ನೆ ಕೇಳಿದ್ರು ಅಂದ್ರೆ, ಹೆಂಗಸರು ಅಭಿಷೇಕ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅವರ ಕುತ್ತಿಗೆಯಲ್ಲಿ ಜನಿವಾರ ಇರೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ರು ಅವರು. ಅದಕ್ಕೆ ನಾನು ನಿಮಗೆ ಕೇಳ್ತೀನಿ, ಗಣಸರ ಕುತ್ತಿಗೆಯಲ್ಲಿ ಕರಿಮಣಿ ತಾಳಿ ಇರಲ್ಲ, ಅದಕ್ಕೆ ಅವ್ರು ಮಾಡಕ್ ಆಯ್ತು ಬಿಡ್ರಪ್ಪ, ಇರ್ಲಿ ಸಾಕು. ಇನ್ನು ಸೈಲೆಂಟ್ ಆಗಿರಿ, ನೋಡೋಣ. ಸೈಲೆಂಟ್ ಇರ್ಲಿ ಸಾಕು. ಈಗ ಅವ್ರು ಏನು ಕೇಳಿದ್ರು, ಸಿಮ್ಮಿ ಕಾಕೋದು ಪ್ರಶ್ನೆ ಇತ್ತು. ಸಿಮ್ಮಿ ಕಾಕು ಏನು ಪ್ರಶ್ನೆ ಕೇಳಿದ್ರು ಅಂದ್ರೆ, ಗಣಸರ ಅಲ್ಲ ಹೆಂಗಸರ ಕುತ್ತಿಗೆಯಲ್ಲಿ ಜನಿವಾರ ಇರಲ್ಲ, ಅದಕ್ಕೆ ಅವ್ರು ಅಭಿಷೇಕ ಮಾಡಕ್ ಬರಲ್ಲ ಅಂತಂದ್ರು. ನಾವು ಅದಕ್ಕೆ ಉತ್ತರ ಏನು ಕೊಟ್ರು, ಗಂಡಸರು ಕೂಡ ಮಾಡಕ್ ಬರಲ್ಲ ಯಾಕೆಂದ್ರೆ ಗಂಡಸರು ಕುತ್ತಿಗೆಯಲ್ಲಿ ಕರಿಮಣಿ ತಾಳಿ ಇರಲ್ಲ. ಈಗ ನೋಡೋಣ, ಇರ್ಲಪ್ಪ ಇರ್ಲಿ, ಇನ್ನು ಮುಂದೆ ನೋಡೋಣ, ಇರ್ಲಿ. ಇದು ಸುಳ್ಳಿದೇವಪ್ಪ, ಹಿಂಗೆಲ್ಲ. ಈಗ ನೋಡ್ರಿ, ಈಗ ಯಾರೋ ಇನ್ನು ಏನು ಕೆಲಸ ಮಾಡ್ಬೇಕಲ್ಲ ಹಂಗಾರೆ. ಮತ್ತೆ ಈಗ ಮುನಿಗೆ ಆಹಾರ ಕೊಡ್ಬೇಕ್ರಿ, ಹೆಂಗಸರೆಲ್ಲ ಆಹಾರ ಕೊಡ್ತಾರೆ ಮುನಿಗಳಿಗೆ. ಮತ್ತು ಅವರು ಹೆಂಗಸರು ಮುನಿಗಳಿಗೆ ಆಹಾರ ಕೊಡೋತಿಗೆ ಮತ್ತೆ ಜನಿವಾರ ಹಾಕಬೇಕಲ್ಲ. ಗೊತ್ತಾಗ್ತೈತಿ? ಹಿಂಗೆ ಇವೆಲ್ಲ ವಿಷಯ ಸುಳ್ಳಿದಾವಪ್ಪ. ಹೆಂಗಸರು ಸೀರೆ ಉಡ್ತಾರೆ, ಮತ್ತೆ ಇನ್ನು ಏನ್ ಮಾಡ್ಬೇಕು? ಹೆಂಗಸರು ಹಂಗಾರೆ ಒಂದು ಕೆಲಸ ಮಾಡ್ಬೇಕಲ್ಲ. ಇನ್ನು ಹೆಂಗಸರು ಮುನಿಗಳಿಗೆ ಆಹಾರ ಕೊಡೋಕ್ಕಾಗಲ್ಲ. ಮುನಿಗಳಿಗೆ ಗಂಡಸರು ಆಹಾರ ಕೊಡಕ್ ಹೋಗ್ತಾರಲ್ಲ, ಆವಾಗ ಮತ್ತಿನ್ನೇನ್ ಮಾಡೋದು? ಹೆಂಗಸರು ಸೀರೆ ಉಟ್ಕೊಂಡು ಅವ್ರು ಆಹಾರ ಕೊಡ್ಬೇಕಾಗತ್ತ ಅಷ್ಟೇ. ನೋಡ್ರಿ, ಇರ್ಲಿಪ್ಪ ಸಾಕಲ್ಲಿ, ನೋಡೋಣ, ನಿಲ್ಲಿಸ್ರಿ. ಈಗ ಇನ್ನೇನೋ ಹಿಂಗೆ ಅನಾವಶ್ಯಕ ಈ ಥರ ಪ್ರಶ್ನೆಗಳನ್ನ ಕೇಳಿ ಅವರೆಲ್ಲ ಏನು ಮಾಡಿದ್ದಾರೆ, ಊರೆಲ್ಲ ಪೂರ ರಾಡಿ ಮಾಡಿದ್ದಾರೆ, ಎಲ್ಲರದ್ದು ಮನಸ್ಸು ಕೆಡಿಸ್ಬಿಟ್ಟಿದ್ದಾರೆ. ಸುಳಿದಾವಪ್ಪ, ಆ ಥರ ಎಲ್ಲ ಪ್ರಶ್ನೆಗಳನ್ನ ಉದ್ಭವ ಮಾಡಬೇಡ್ರಿ, ಒಳ್ಳೇದಲ್ಲ ಅದು. ಸಮಯ ಆಗ್ತದೆ. ಅಲ್ಲಿ ನೋಡ್ರಿ, ಅಲ್ಲಿ ಅವ್ರು ಈಗ ಯಾರೋ ಬಂದ್ರು ನೋಡ್ರಿ. ಅವ್ರು ಯಾರ ಕೊಂಬ್ಕೊಂಡ, ಅವ್ರ ಹೆಸರಂತ ಕಾಮ್ಕೊಂಡ ಏನಾದ್ರು ಬರ್ತಿಲ್ಲ ನನಗೆ, ಅವ್ರ ಹೆಸರು ಬರ್ತಿಲ್ಲ. ಕಾಮ್ಕೊಂಡ ಇರ್ಲಿ, ಅದು ನನಗೇನು ಗೊತ್ತಾಗ್ತಿಲ್ಲ, ಅವ್ರ ಹೆಸರು ಗೊತ್ತಾಗ್ತಿಲ್ಲ. ಅವ್ರೇನು ಮೈಕ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಆಗ್ಲೇನು? ಏನ್ರಿ ನಿಮ್ದು ಮೈಕ್ ಏನು ನಿಂತೀರಿ? ಪಟ್ ಕೇಳ್ರಿ. ಅಲ್ಲಿ ಮಹಾರಾಜರೇ, ಯಾರಿಗೆ 6 ಬೆರಳು ಇರುತ್ತೆ ಅವ್ರ ಅಭಿಷೇಕ ಮಾಡಕ್ ಬರುತ್ತೇನಾ? ಗುಡ್. ನೋಡ್ರಿ, ಅವ್ರು ಲಾಸ್ಟಿಗೆ ಬಂದು ನಿಂತದ್ದು ಭಾರಿ ಜಬರ್ದಸ್ತ್ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಈಗ ಬಂದಿರ ಅವ್ರು, ಮತ್ತೆ ಮೈಕ್ ಹಿಡಿದು ನಿಂತಿಯಾರ ಅಲ್ಲಿ ಹೋಗಿ. ಅಲ್ಲ, ಮೈಕ್ಗಳು 2-3 ಎಲ್ಲ ಬಂದ್ ಮಾಡ್ಬೇಕು. ಯಾರು ಒಂದೇ ಮೈಕ್ ಕೊಡೋದಪ್ಪ ನಿಮ್ಗೆ? ಇನ್ನು ಮುಂದೆ 2-3 ಮೈಕ್ ಹಿಡಿದು ನಿಂತಿರ್ತಾರೋ. ಇರ್ಲಿ. ಇನ್ನು ಅವ್ರೇನು ಕೇಳಿದ್ರಿ ಈಗ? 6 ಬೆರಳಿದ್ದವರು ಅಭಿಷೇಕ ಮಾಡೋದಕ್ಕೆ ನಡೀತಾ ಅಂತ. ಈಗ ಮಕ್ಕಳೇ, ಮತ್ತೆ ದೊಡ್ಡವರಲ್ಲಿ ನೀವು ಲೆಕ್ಕ ಮಾಡಿ ಹೇಳಿ, ನಿಮ್ಮ ಕೈ ಒಳಗಡೆ ಎಷ್ಟು ಬೆರಳಿದಾವು? 5, 10, 15, 20. ಅಂದ್ರೆ ಒಂದು ಕೈಯಾಗ 5. ಆಯ್ತು, ಇರ್ಲಿ, ಹಂಗಲ್ಲ ನೋಡಿ. ಒಂದು ಕೈಯಲ್ಲಿ 6 ಬೆರಳಿದ್ರೆ ಅರ್ಥ ಆಯ್ತು. ಮತ್ತೆ ಕಾಲಲ್ಲಿ 6 ಬೆರಳಿದ್ರೆ ಆ ವ್ಯಕ್ತಿ ಸ್ತ್ರೀ ಇರ್ಲಿ ಪುರುಷ ಇರ್ಲಿ ಅವರಿಗೆ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಇದಾದ ನಂತರ ಇನ್ನು ಮುಂದೆ ಕೇಳಿ, ಯಾವುದು ಅಂದ್ರೆ ಇವ್ರೇನು ಪ್ರಶ್ನೆ ಏನು ಕೇಳಿದ್ರು? 6 ಬೆರಳಿದ್ದವರು ಅಭಿಷೇಕ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ರು. ಬರಲ್ಲ. ಅಧಿಕ ಅಂಗ
ಅವ್ರನ್ನ ಏನಂತಾರೆ ಅಧಿಕಾಂಗ ಅಂತ ಹೇಳ್ತಾರೆ ಜಾಸ್ತಿ ಇದ್ರೆ. ಇನ್ನು ಅಲ್ಪಾಂಗ ಅಂದ್ರೆ ಕಡಿಮೆ ಅಂಗಾಂಗಗಳಿದ್ರೆ ಕೂಡ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಇನ್ನು ತೊನ್ನು ರೋಗ ಅಂದ್ರೆ ಬಿಳುಪು ರೋಗ ಇರುತ್ತೆ ನೋಡ್ರಿ, ಯಾರಿಗಾರು ಬಿಳುಪು ತೊನ್ನು ರೋಗ ಆಗಿರುತ್ತೆ, ಬಿಳುಪು ಆಗಿರುತ್ತೆ, ಅಲ್ಲೆಲ್ಲ ಪೂರ ಗೊತ್ತಿರುತ್ತೆ, ತೊನ್ನು ರೋಗ ಅಂತಾರೆ, ಅದನ್ನ ಬಿಳುಪು ರೋಗ ಅಂತಾರೆ, ಅವರು ಕೂಡ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಇತರೆ ಯಾವ್ದಾದ್ರು ದೊಡ್ಡ ದೊಡ್ಡ ರೋಗಗಳಿರ್ತಾವೆ, ಯಾರಿಗಾರು ಆಪರೇಷನ್ ಆಗಿರುತ್ತೆ, ಇನ್ನೂ ಅವ್ರದ್ದೆಲ್ಲ ಗಾಯ ಒಣಗಿರಲ್ಲ, ಅಂತರ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಯಾರಿಗೆ ಏನಾದ್ರು ಗಾಯ ಆಗಿ ದೊಡ್ಡ ದೊಡ್ಡ ಕುರಗಳಾಗಿ ದೊಡ್ಡ ಗಾಯ ಆಗಿ ಅಲ್ಲಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ, ಅಂಥವ್ರು ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಯಾರಿಗೆ ಬಹಳ ಕೆಮ್ಮಿನ ಉಬ್ಬಸ ರೋಗ ಇರುತ್ತೆ, ಅವ್ರು ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಆಮೇಲೆ ಯಾವುದೇ ರೀತಿಯ ಕಾಯಿಲೆ ಕಸಲ ಇದ್ದವರಿಗೆ, ವೃದ್ಧಿ ಇದ್ದವರಿಗೆ, ಸೂತಕ ಇದ್ದವರಿಗೆ ಅಂದರೆ ಸೂತಕಪಾತಕ ಅಂತಿರಲ್ಲ ಅವರಿಗೆ, ಇನ್ನು ಮಲಮೂತ್ರ ವಿಸರ್ಜನೆ ಮಾಡಿ ಬಂದಿದ್ದಾರೆ ಅವ್ರು ಇನ್ನೂ ಸ್ನಾನ ಮಾಡಿಲ್ಲ ಅಂಥವರಿಗೆ, ಕೈಕಾಲು ಚೆನ್ನಾಗಿ ತೊಳೆದಿಲ್ಲ ಅಂಥವರಿಗೆ, ಇನ್ನು ಯಾರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂಥವರಿಗೆ, ಇನ್ಯಾರು ಭಾಳ ಸಿಟ್ಟು ಬರ್ತೈತಿ ಜಗಳ ಮಾಡ್ತಿದ್ದಾರೆ ಅಂಥವರೆಲ್ಲ ಇದಾರಲ್ಲ, ಅಂಥವರಿಗೆ ಮಾನಸಿಕ ಸುದ್ದಿ ಇಲ್ಲ, ಅವ್ರ ಮನಸ್ಸು ಸುದ್ದಿ ಇಲ್ಲ, ಅಂಥ ಸಮಯದಲ್ಲಿ ಅವರೆಲ್ಲಾನು ಜಿನೇಂದ್ರ ಭಗವಾನರ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಗೊತ್ತಾಯ್ತು ಸಾವುಕಾರ್? ಈಗ ಸಮಯ ಆಗಿದೆ. ಭಗವಾನ್ ಮಹಾವೀರರಿಗೆ ಜಯವಾಗಲಿ.